ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾವು ಟಿಪ್ಟೂರಿಂದ ಬೆಂಗಳೂರಿಂದ ಟಿಪ್ಟೂರಿಗೆ ಬಂದು ಈಗ ಇದು ಕಾಳಂಬೆಟ್ಟಕ್ಕೆ ಬಂದಿದ್ದೀವಿ. ಈಗ ನಾವು ಒಂದು ತಿನ್ಬಿಟ್ಟು ಈಗ ಚಿತ್ರಾನ್ನ ತಿನ್ಬಿಟ್ಟು ಕೂತಿದ್ದೀವಿ. ಈಗ ಆಟ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನು ಆಟ ಒಂದು ಜೂಟಾಟ ಆಡ್ತಾ ಇದ್ದೀವಿ. ಹಲೋ ಗಾಯ್ಸ್, ಎವ್ರಿಬಡಿ. ಫಸ್ಟ್ ನಿಂದ ಆಯ್ತಲ್ಲ ನಂದೀಗ. ನಾನು ಹೇಳೋ ಇಲ್ಲ. ಹಲೋ ಗಾಯ್ಸ್ ಎವ್ರಿಬಡಿ, ನಮಸ್ತೆ, ಗುಡ್ ಆಫ್ಟರ್ನೂನ್. ಈಗ ನಾವು ಟಿಪ್ಟೂರವರು ಕಾಳಂಬೆಟ್ಟಕ್ಕೆ ಬಂದಿದ್ದೀವಿ. ಈಗ ನಾವು ಹೋಗ್ತಿದ್ದೀವಿ ದೇವ್ರನ್ನ ಕರ್ಕೊಂಡು ಅವ್ರ ದೇವಸ್ಥಾನಕ್ಕೆ ಬಿಡಕ್ಕೆ ಅಂತ. ಹೌದಾ? ನೋಡಿ, ಮೂಟೆ ಎಲ್ಲ ಎತ್ಕೊಂಡ್ಬರ್ತಾ ಇದ್ದಾರೆ, ಮತ್ತೆ ವಾಪಸ್ ತಗೊಂಡು ಹೋಗೋಕ್ಕೆ. ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾವು ಈಗ ಬೆಂಗಳೂರಿಂದ ಟಿಪ್ಟೂರಿಗೆ ಬಂದು ನಾವು ಬೆಂಗಳೂರವರು ಟಿಪ್ಟೂರ್ಗೆ ಹೋಗಿ ಈಗ ಕಾಳಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಈಗ ಕೂತಿದ್ದೀವಿ. ಈಗ ಅರ್ಧ ಗಂಟೆ ಆದಮೇಲೆ ದೇವ್ರ ಕರ್ಕ ಬಂದು ಬಿಟ್ಬಿಟ್ಟು ಬರ್ತಾ ಇದ್ದೀವಿ. ಬಾಯ್ ಬಾಯ್, ಗುಡ್ ಆಫ್ಟರ್ನೂನ್, ಬಾಯ್ ಬಾಯ್. ಹಾಯ್ ಗಾಯ್ಸ್, ಹಲೋ. ಇವನು ನನ್ನ ನಿಕ್ಕಿ, ನಾನು ಕುಶಾಲು, ಇವ್ ನನ್ನ ತಮ್ಮ. ನಾವು ಟಿಪ್ಪೂರಿಂದ ಕಾಳಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಆದಮೇಲೆ ದೇವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಆರ್ ದೇವರಿಗೆ. ಬಾಯ್ ಗೈಸ್. ನಮ್ಮ ಅಕ್ಕನ ತೋರಿಸ್ತೀನಿ ನೋಡಿ. ನೋಡ್ತೀನಿ. ಆಮೇಲೆ ನಮ್ಮ ಯೂಟ್ಯೂಬ್ ಬ್ಲಾಗರ್ನ ತೋರಿಸ್ತಾ ಇದೀನಿ ನೋಡಿ. ಹಲೋ, ಬಾಯ್ ಬಾಯ್, ಟಾಟಾ. ಅಮ್ಮನ ತೋರ್ಸ್ತಾ ಅಮ್ಮ ನೀ ನೋಡವ ವಿಡಿಯೋ ಮಾಡ್ತಾ ನೀನು. ಬಾಯ್ ಬಾಯ್ ಫ್ರೆಂಡ್ಸ್. ಹಲೋ, ನಾನೀಗ ಒಬ್ಬಟ್ಟಾಯ್ತಾ? ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾವು ಈಗ ಬೆಂಗಳೂರಿಂದ ಹಲೋ ಗಾಯ್ಸ್, ನಾವು ಗುಡ್ ಆಫ್ಟರ್ನೂನ್. ನಾವೀಗ ಬೆಂಗಳೂರಿಂದ ಟಿಪ್ಟೂರಿಂದ ಈಗ ಕಾಳಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಈಗ ಕೂತಿದ್ದೀವಿ. ಈಗ ದೇವ್ರ ತಗೊಬಂದು ಈಗ ಇವತ್ತೇ ಬಿಡ್ತಾ ಇದ್ದೀವಿ. ಜೋಕಾಲಿ ಆಡಿಸ್ತೀವಿ. ಆಮೇಲೆ ಅವ್ರ ಮನೆಗೆ ತಗೊಂಡು ಹೋಗ್ತೀವಿ. ಬಾಯ್ 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 ಗಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತಿನ ದಿನನ ನಾನು ಮಧ್ಯಾಹ್ನದಿಂದಷ್ಟು ಶುರು ಮಾಡ್ಕೊತಾ ಇದ್ದೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಕಾಳಮ್ಮನ ದೇವಸ್ಥಾನದಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ದೇವದ್ದು ಪೂಜೆ ಎಲ್ಲ ನೈಟೆಲ್ಲ ಚೆನ್ನಾಗಾಗಿತ್ತಲ್ಲ. ಇನ್ನು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ದೇವರನ್ನ ಅದೇ ಬೇಡಿಕೆಗಳನ್ನ ಕೇಳೋದನ್ನು ಮಾಡ್ತಾರೆ. ಮತ್ತು ಈ ಥರ ಜೋಕಾಲಿನಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ತಾರೆ. ಈಗ ಅದೇ ಮಾಡ್ತಾಯಿದ್ರು. ಹೇಗಿತ್ತು ವಿಡಿಯೋ? ಫಸ್ಟು ನೋಡ್ಕೊಂಡು ಬಂದ್ರಲ್ಲ, ಅದು ನಾನೇ ನೋಡ್ತಾಯಿದ್ರೆ ನನಗೆ ನಗು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು ವಿಡಿಯೋ. ಮಕ್ಕಳೇ ಒಂಥರ ಚೆಂದ ಅಲ್ವಾ? ಅವ್ರು ಮಾತಾಡೋದೇ ಒಂಥರ ಚೆಂದ. ಅವರು ತೊದಲು ಮಾತಾಡೋದೇ ಒಂಥರ ಚೆನ್ನಾಗಿರುತ್ತೆ. ಆ ರೀತಿ ಮಾತಾಡ್ತಾಯಿದ್ರು. ಅದಕ್ಕೆ ಅವರೆಲ್ಲ ಮಾಡಿಕ್ಕಿದ್ರು ವೀಡಿಯೋಸ್ನ. ಅವರು ಹಾಕಲ್ಲ ಅಂದ್ಕೊಂಡಿದ್ರೋ ಏನೋ ಗೊತ್ತಿಲ್ಲ, ಬಟ್ ನಾನು ಅದನ್ನು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಆ ಮೂಮೆಂಟ್ಸ್ ಯಾವಾಗಲೂ ಮೆಮೊರಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ನನ್ನ ವ್ಲಾಗ್ನ ಅವರೇ ಇವತ್ತು ಅಂದರೆ ಈಗಿನ ಮಕ್ಕಳು ಎಷ್ಟು ಚಾಲೂ ಇದ್ದಾರೆ ನೋಡಿ. ಯೂಟ್ಯೂಬೆಲ್ಲ ನೋಡಿ ಹೇಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತೆಲ್ಲ ಕೇಳೋದೆಲ್ಲ
ಎಷ್ಟು ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ನೆನಪಿಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಅದನ್ನು ಅವರು ಅಂದರೆ ಅವರು ವಿಡಿಯೋ ಮಾಡಿ ಅದನ್ನು ಇಟ್ಕೊಂಡಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ನಾನು ಆ ವಿಡಿಯೋನ ಆ್ಯಡ್ ಮಾಡಿದೆ. ಅದಾದ ನಂತರ ಅಲ್ಲಿಂದ ಬಂದು ಇಲ್ಲಿ ನೋಡಿದ್ರೆ ದೇವ್ರನ್ನ ಆಗಲೇ ಜೋಕಾಲಿನಲ್ಲಿ ಹಾಕಿದ್ರು. ಅದೊಂದು ಕ್ಲಿಪ್ನ ತೊಗೊಂಡೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ವ ನೈಟು. ಅದೇ ಹೂಗಳೇನೆ ಇನ್ನು ಸ್ವಲ್ಪ ಹೂಗಳನ್ನ ಆ್ಯಡ್ ಮಾಡಿದರು. ಮತ್ತು ಪೂಜೆ ಎಲ್ಲನೂ ಚೆನ್ನಾಗಿ ಆಯಿತು. ಇನ್ನು ನೆಕ್ಸ್ಟು ಏನೇನಿರುತ್ತೆ ಅನ್ನೋದನ್ನು ವೀಡಿಯೋನ ಹಾಕ್ತೀನಿ ನೋಡಿ. ಇನ್ನು ಅಲ್ಲಿ ಮುಗ್ದಿದ ತಕ್ಷಣ ಇಲ್ಲಿ ಊಟದ ವ್ಯವಸ್ಥೆನೂ ಸಹ ಮಾಡಿದರು. ನಮ್ಮ ಮಾವವರು ಬೆಳಗ್ಗೆನೂ ಸಹ ಅನೌನ್ಸ್ ಮಾಡಿ ಹೇಳಿದ್ರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ, ಹಂಗಾಗಿ ಎಲ್ಲರೂ ಸ್ವೀಕರಿಸಬೇಕು ಅಂತ ಅನೌನ್ಸ್ ಮಾಡಿದರು. ಹಂಗಾಗಿ ಎಲ್ಲರಿಗೂ ಊಟ ಇತ್ತು. ಇವತ್ತು ಮಧ್ಯಾಹ್ನ ಆಯಿತು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ. ನಿನ್ನೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯ ಮುಗಿದಿತ್ತು. ಅಂದರೆ ಮಾಮೂಲಿ ದೇವ್ರ ಪೂಜೆ ಮತ್ತು ಮೆರವಣಿಗೆ ಮತ್ತು ಗಂಗಮ್ಮನ ಮಾಡಿದರು, ಅದು ಆಗಿತ್ತು. ಇನ್ನು ಇವತ್ತು
ಅಭಿಷೇಕ ಇತ್ತು ಬೆಳಗ್ಗೆ. ಅಭಿಷೇಕದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಪಾಪುಗೆ ರೆಡಿ ಮಾಡೋದು, ನಾನು ರೆಡಿ ಆಗೋದು, ನನ್ನ ಇನ್ನೊಬ್ಬ ಮಗನ ರೆಡಿ ಮಾಡೋದೇ ಆಗೋಯಿತು. ಇನ್ನು ಎಲ್ಲ ಕ್ಯಾಪ್ಚರ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಗಂಟೆ ಹೋಗ್ಬಿಟ್ರಲ್ಲ. ಇನ್ನಿದಿಷ್ಟು ಕೇಳ್ಕೊಳ್ಳೋದು ಅಂದರೆ ಕುರುಹು ಕೇಳೋದು ಅಂತಾರಲ್ಲ ಅದು.
ಇದು ಎಲ್ಲರೂ ಯಾರ್ಯಾರಿಗೆ ಏನೇನು ಅಂದರೆ ಅವರ ಕಷ್ಟನ ಹೇಳ್ಕೊಂಡು ಅದು ನಮಗೆ ಆಗುತ್ತೋ ಇಲ್ವೋ ಅನ್ನೋದನ್ನು ಕೇಳ್ಕೊತಾರೆ. ಅದೆಲ್ಲ ಆದಮೇಲೆ ಇನ್ನು ದೇವಸ್ಥಾನದೊಳಗೆ ಹೋಗಿ ನಾವು ಲಾಸ್ಟ್ ಪೂಜೆನ ಮಾಡಿಸ್ಕೊಂಡ್ವಿ. ಯಾಕೆ ಅಂದರೆ ನಿನ್ನೆ ಎಲ್ಲ ತುಂಬಾ ಜನ ಇದ್ದರು, ಅಮಾವಾಸ್ಯೆ ಅಲ್ವಾ, ಅದರಲ್ಲೂ ಭೀಮನ ಅಮಾವಾಸ್ಯೆ. ಹಂಗಾಗಿ ತುಂಬ ಜನ ಇದ್ದರು, ನಾವು ಒಳಗೆ ಹೋಗಲೇ ಇಲ್ಲ ಹೇಳ್ಬೇಕಂದ್ರೆ ನಿನ್ನೆ. ಇವತ್ತು ಆರಾಮಾಗಿ ನೀಟಾಗಿ ದರ್ಶನ ಮಾಡ್ಕೊಂಡ್ವಿ. ಇನ್ನು ಮತ್ತೆ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ದೇವ್ರನ್ನ ಇನ್ನು ಆ ಪಕ್ಕದೂರಲ್ಲಿ ಇಂದ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಬಂದಿರೋದು, ಅದು ಮೆರಿಯ ದೇವರು. ಹಂಗಾಗಿ ಮತ್ತೆ ಅದೇ ಊರಿಗೆ ತೊಗೊಂಡೋಗಿ ಕಳಿಸ್ಬಿಟ್ಟು ಬರಬೇಕು. ಹಾಗಾಗಿ ಅದನ್ನು ಮತ್ತೆ ದೇವ್ರನ್ನ ತೊಗೊಂಡೋಗ್ತಿದ್ದಾರೆ. ಆಗ ಹೀಗೆ ಲೈನಕ್ಕೆ ಎಲ್ಲರೂ ಕೂತ್ಕೊಂಡಿದ್ರು, ಅದ್ರ ಮೇಲೆ ದೇವ್ರನ್ನ ತೊಗೊಂಡೋದ್ರು. ಪ್ರತಿ ಸಲನೂ ಹೀಗೆ ಇರುತ್ತೆ, ಹೀಗೆ ತೊಗೊಂಡೋಗ್ತಾರೆ ದೇವ್ರನ್ನ. ಇನ್ನು ಅಲ್ಲೋಗಿ ತೊಗೊಂಡೋಗಿ ಅವರು ಗಂಡಸರುಗಳು ಎಲ್ಲರೂ ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಹೋಗ್ತಾರೆ. ಇನ್ನು ಇಲ್ಲಿ ನಾವು ಹೆಣ್ಮಕ್ಳೆಲ್ಲ ಲಗೇಜ್ ಜೋಡಿಸ್ಕೊಳ್ಳೋದಾಗಿರ್ಬೋದು, ಇನ್ನು ಹೊರಡ್ಲಿಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ಕೊತಾ ಇರ್ತಾರೆ. ಇನ್ನು ಅಲ್ಲಿ ಮುಂದೆ ಚೌಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಸಹ ಪೂಜೆ ಇರುತ್ತೆ. ಅಲ್ಲಿ ಮಾಡಿಸ್ಕೊಂಡು ಕೊನೆಗೆ ಹೊರಡೋದು. ಈ ಸಲ ಅಂತೂ ಸಿಕ್ಕಾಪಟ್ಟೆ ಲೇಟೇ ಆಗೋಯಿತು. ಯಾಕಂದರೆ ಮಾರನೇ ದಿನ ಬೆಳಗ್ಗೆ ಯಾವತ್ತೂ ಊಟದ ವ್ಯವಸ್ಥೆ ಮಾಡಿರಲಿಲ್ಲ, ಬಟ್ ಈ ವರ್ಷ ಮಾಡಿದರು. ಹಾಗಾಗಿ ತುಂಬಾ ಲೇಟ್ ಆಯಿತು ಈ ಸಲ. ಸುಮಾರು ಒಂದು 9 ಗಂಟೆ ನಾವು ಇಲ್ಲಿ ಬಿಟ್ಟಾಗಲೇ ಅಷ್ಟಾಗಿತ್ತು. ಸೊ ಮುಂಚೆ ಎಲ್ಲ ಒಂದು 7 ಗಂಟೆಗೆಲ್ಲ ಬಿಟ್ಬಿಡ್ತಿದ್ವಿ. ಹಾಗಾಗಿ ಇನ್ನು ಇಲ್ಲಿ ಬರ್ತಾನೆ ಸ್ವಲ್ಪ ಮಳೆ ಶುರು ಆಯ್ತಿತ್ತು, ಆದರೆ ಬರಲಿಲ್ಲ ಮಳೆ. ಇನ್ನು ದೇವ್ರನ್ನ ಕಳ್ಸೋಕ್ಕೆ ಇಲ್ಲಿ ಬಂದ್ವಲ್ಲ, ಗಾಡಿ ಇಲ್ಲಿಗೆ ಬರುತ್ತೆ ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಇಲ್ಲಿ ಸ್ವಲ್ಪ ಡ್ಯಾನ್ಸು ಎಲ್ಲ ಮಾಡಿದ್ರು, ಜೆಂಟ್ಸು ಮಾಡಿದ್ರು, ಲಾಸ್ಟಿಗೆ ಲೇಡೀಸು ಸಹ ಅವ್ರನ್ನೂ ಮಾಡೋಕ್ಕೆ ಹೇಳಿದ್ರು, ಹಂಗಾಗಿ ಮಾಡಿದ್ರು.
ನಿಂಗೂ ಸಾಕ ಹಾಂ ಸೂಪರ್ ಹಾಂ ನಡ್ರಪ್ಪ ಹತ್ರಪ್ಪ ಎಲ್ಲ ಇನ್ನಲ್ಲಿ ಸ್ವಲ್ಪ ಜನ ಡ್ಯಾನ್ಸ್ ಮಾಡಿದ್ರು, ಸ್ವಲ್ಪ ಜನ ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ ಎಲ್ಲರೂ. ಇನ್ನು ನನ್ನ ಮಗನೂ ಸಹ ತುಂಬಾ ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡ್ದ. ನಮ್ಮ ಮನೆಯವರು, ನಮ್ಮ ಅಣ್ಣ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಮ್ಮ ಅತ್ತೆ ಕಡೆಯವರು ದಾವಣಗೆರೆಯವರು, ಆ ಕಡೆ ಡ್ಯಾನ್ಸ್ ಎಲ್ಲ ಮಾಡ್ತಾರಂತಲ್ಲ, ಹಂಗಾಗಿ ಅವರು ಸಹ ಏನೂ ಮುಜುಗರ ಇಲ್ಲದೆ ಡ್ಯಾನ್ಸ್ ಮಾಡಿದ್ರು. ಇನ್ನು ಈ ಕಡೆ ಅದೆಲ್ಲ ಆದಮೇಲೆ ಅವರು ಬಿಟ್ಟು ಬರೋ ಹೊತ್ತಿಗೆ ನಾನು ಬೆಟ್ಟದ ಮೇಲೆ ವೀಡಿಯೋ ಮಾಡಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನಾನು ನಿನ್ನೆ ಮತ್ತು ಇವತ್ತು ಬೆಳಗ್ಗೆನೇ ಹೇಳಿದ್ದೆ ನಾನು ವೀಡಿಯೋ ಮಾಡಿಕೊಡಿ ಯಾರಾದರೂ ಅಂತ, ಬಟ್ ಯಾರೂ ಮಾಡಿಕೊಡ್ಲಿಲ್ಲ. ಇನ್ನು ಇದು ವೀಡಿಯೋ ಇಲ್ಲದೆ ಹೋಗುತ್ತೆ ಅಂದ್ಬಿಟ್ಟು ನಾನು ದೇವಸ್ಥಾನದ ಒಳಗೆ ದೇವ್ರನ್ನ ಕೂಡ ಕೇಳಿದ್ದೆ ವೀಡಿಯೋ ಮಾಡಿಕೊಡಿ ಅಂತ. ಅಂದರೆ ನಮ್ಮ ರಿಲೇಷನನ್ನೇ ಕೇಳಿದ್ದೆ, ಅವರು ಮಾಡಿಕೊಡ್ಲೇ ಇಲ್ಲ. ಹಂಗಾಗಿ ನಾನೇ ಹೋಗಿ ಬೆಳಗ್ಗೆ ಪೂಜೆದು ಅಂದರೆ ಮಧ್ಯಾಹ್ನ ವೀಡಿಯೋ ಮಾಡಿಕೊಂಡೆ. ಇನ್ನಿಲ್ಲಿ ಇದು ವೀಡಿಯೋನ ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಹೋಗಿ ವೀಡಿಯೋನ ಮಾಡಿದೆ. ಇನ್ನು ಇದು ಮೇಲಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಗರುಡಗಂಬ ಆದಮೇಲೆ ರೈಟ್ ಸೈಡಲ್ಲಿ ಒಂದು ದೇವರಿದೆ. ಇನ್ನು ಮುಂದೆ ಬಂದರೆ ಇದೇ ಗರ್ಭಗುಡಿ, ರಂಗನಾಥ ಸ್ವಾಮಿ. ಇನ್ನು ಇಲ್ಲಿಗೂ ಸಹ 2 ದಿನವೂ ಪೂಜೆ ಮಾಡ್ತಾರೆ. ಹಿಂದಿನ ದಿನ ನೈಟು ಮತ್ತು ಬೆಳಗ್ಗೆ ಎರಡು ಟೈಮೂ ಸಹ ಪೂಜೆ ಮಾಡೇ ಮಾಡ್ತಾರೆ. ಇನ್ನು ಅದಾದ ನಂತರ ಇಲ್ಲಿ ಸುತ್ತ ಹೇಗಿದೆ ಅನ್ನೋದನ್ನು ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ. ಏನೂ ಇಲ್ಲ, ತುಂಬ ಹಳೇದಾಗಿರೋದ್ರಿಂದ ಹೋಗೋಕ್ಕೆ ಜಾಗ ಇರಲಿಲ್ಲ, ಅಂದರೂ ಹೋದ್ವಿ. ಒಂದು ಸ್ವಲ್ಪ ಜಾಗ ಇತ್ತು, ನಮಗೂ ಭಯ ಆಗೋದು, ಏನು ಹುಳಗಳಿರುತ್ತೋ ಏನೋ, ಕಾಲಿಟ್ಟರೆ ಬರೀ ಕಾಲಲ್ಲಿ ಬೇರೆ ಹೋಗಿದ್ವಲ್ಲ, ಹಂಗಾಗಿ ತುಂಬಾ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ, ಗಿಡಗಳು ಎಲ್ಲ ಬೆಳ್ಕೊಂಬಿಟ್ಟಿದೆ, ಓಡಾಡೋಕ್ಕೆ ಜಾಗ ಇರಲಿಲ್ಲ. ನೋಡಿ ಹೇಗಿದೆ. ಇನ್ನಿದಿಷ್ಟು ಮೇಲ್ಗಡೆ ದೇವಸ್ಥಾನ. ಇನ್ನು ಮೇಲ್ಗಡೆಯಲ್ಲಿ ತಿರುಪತಿದು ಒಂದು ಲೋಗೋ ಇದೆ, ಅದೇ ನಾಮದ್ದು. ಇನ್ನಿದಿಷ್ಟು ದೇವಸ್ಥಾನ. ಇಲ್ಲಿಂದ ಹೊರಗಡೆ ಬಂದರೆ ಮಾಮೂಲಿ ಕೆಳಗಡೆ ಹಾಗೆ ಕಾಣುತ್ತೆ. ಇನ್ನು ರೈಟ್ ಸೈಡಿಂದ ನಾನು ಹೋಗಿ ಪೂರ್ತಿ ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಹಿಂದೆ ಕೆರೆ ಕೂಡ ಇದೆ ಒಂದು. ಈ ಬಂಡೆಯಿಂದನೇ ಕೆಳಗಡೆ ಹೋಗಿ
ಕೆರೆನ ಮುಟ್ಟಿಸ್ಕೊಂಡು ಬರ್ತಿದ್ರು ಆವಾಗ. ಬಟ್ ಈಗ ಯಾರು ಹೋಗಲ್ಲ, ಭಯ ಪಡ್ತಾರೆ. ಇನ್ನು ನೋಡಿ ವ್ಯೂ ಹೇಗಿದೆ ಇಲ್ಲಿಂದ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಹೋಗಿದ್ದು ಒಂದು 5 ಗಂಟೆ, ಸಂಜೆ 5 ಗಂಟೇಲಿ. ತುಂಬಾ ಚೆನ್ನಾಗಿತ್ತು ವೆದರು, ನೋಡೋಕ್ಕೂ ಅಷ್ಟೇ. ಅದು ನೇಚರು ಒಂಥರ ಏನೋ ಒಂಥರ ನಮ್ಮ ಮನಸ್ಸು ಹಗುರ ಆಗುತ್ತೆ ಅದನ್ನು ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿತ್ತು ವ್ಯೂ ಮಾತ್ರ. ಇಲ್ಲಿ ಗಾಳಿನೂ ಹಾಗೆ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು, ನಮ್ಮ ಮಾವನ ಮಗಳು ಮತ್ತು ನಮ್ಮ ಅತ್ತೆಯವರ ತಮ್ಮನ ಹೆಂಡ್ತಿ 3 ಜನ ಹೋಗಿದ್ವಿ. ಅವರು ಫಸ್ಟ್ ಟೈಮ್ ಬಂದಿದ್ದಿದ್ದು ಮದುವೆ ಆಗಿ ಈಗ ಒಂದು 3-4 ತಿಂಗಳಾಗಿತ್ತು. ಹಂಗಾಗಿ ಅವರು ಇದೇ ಫಸ್ಟ್ ಬಂದಿರೋದ್ರಿಂದ ಅವ್ರಿಗೂ ತೋರಿಸ್ದಾಗುತ್ತೆ ಮತ್ತು ನಿಮ್ಗಳಿಗೂ ತೋರಿಸ್ದಾಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ನಾನು ಮಾಡಿಕೊಂಡೆ. ಇನ್ನು ಇಲ್ಲಿ ಜಾರೋ ಬಂಡಿ ಅಂತ ಒಂದಿದೆ, ಅದೆಲ್ಲ ಎಲ್ಲರೂ ಜಾರಿ ಅಲ್ಲಿ ನೈಸಾಗಿದೆ. ನಾನು ಯಾವತ್ತೂ ಜಾರಿಲ್ಲ ಅಲ್ಲಿ ಇದುವರೆಗೂ. ನಮ್ಮ ತಂಗಿಯವರೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲೆಲ್ಲ ಜಾರಿ ಬಟ್ಟೆ ಎಲ್ಲ ಹರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆವಾಗೆಲ್ಲ ಒಂದು ಲೈನ್ ಥರ ಮಾಡಿಕೊಂಡು ಗಂಡಸರು, ಹೆಂಗಸರು, ಹುಡುಗಿರು ಎಲ್ಲರೂ ಈ ಜಾರೋ ಬಂಡೆಯಲ್ಲಿ ಹೋಗ್ತಿದ್ರಂತೆ. ಬಟ್ ಈಗ ಯಾರೂ ಹೋಗ್ತಾ ಇಲ್ಲ, ಬಟ್ಟೆ ಹರಿದೋಗುತ್ತೆ ಅನ್ನೋ ಒಂದು ರೀಸನ್ಗೇನೆ. ಇವರು ನಾನು ಜಾರ್ತೀನಿ, ನನಗೂ ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋ ಆಸೆಯಿಂದ ಹೋದರು. ನಾನು ಹಂಗೂ ನಿಧಾನಕ್ಕೆ ಹೋಗಿ ಹುಷಾರು. ಅಲ್ಲಿ ಬೇರೆ ಒಂದು ಸ್ವಲ್ಪ ಹಂಪ್ ಥರ ಇತ್ತು, ಆ ಹಂಪಿಂದ ಮತ್ತೆ ಕೆಳಗಡೆ ಡೌನ್ ಹೋಗೋ ಥರ ಇತ್ತು. ಹಂಗಾಗಿ ಹುಷಾರಾಗಿ ಹೋಗಿ ಅಂತ ಹೇಳಿದೆ. ಅವರು ಜೋರಾಗೆ ಹೋಗಲಿಲ್ಲ. ಹೋಗಬೇಕು ಅಂತ ಹೋಗಿದ್ದಿದ್ರೆ ಏನಾಗೋದೋ ಗೊತ್ತಿಲ್ಲ, ಸುಮ್ಮನೆ ಬಿದ್ದೋಗ್ಬಿಟ್ಟಿರ್ತಿದ್ರೇನೋ, ನನಗೂ ಅದು ಗೊತ್ತಿಲ್ಲ. ಬಟ್ ನಿಧಾನಕ್ಕೆ ನಾನು ಹೇಳಿದ್ದಕ್ಕೆ ನಿಧಾನಕ್ಕೆ ಹೋದರು. ಅವರು ಭಯದಿಂದನೇ ಹೋದರು. ಇನ್ನು ಚಂದು ನೀನು ಕೆಳಗಡೆ ಹೋಗು, ಬಿದ್ದುಬಿಟ್ರೆ ಹಾಕಬೇಕು ಅಂದ್ಬಿಟ್ಟು ಅವಳನ್ನ ಕೆಳಗಡೆ ಕಳಿಸ್ದೆ ನಾನು. ಇನ್ನಿವರು ಜಾರ್ಕೊಂಡು ಹೋದರು. ನೋಡಿ ಹೇಗೆ ಹೋಗ್ತಿದ್ದಾರೆ. ನನಗಂತೂ ಭಯ ಈ ಥರದ್ರಲ್ಲೆಲ್ಲ. ನಾನು ಹಂಗಾಗಿ ಮುಂಚೆನೂ ಜಾರಿಲ್ಲ, ಇದುವರೆಗೂ ನಾನು ಜಾರೇ ಇಲ್ಲ ಅಲ್ಲಿ. ಅಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು, ಅಲ್ಲಿಂದ ಸಡನ್ನಾಗಿ ಹೋಗ್ಬಿಡುತ್ತೆ ನೋಡಿ. ಅವರು ಜೋರಾಗಿ ಏನಾದರೂ ಹೋಗಿದ್ದಿದ್ರೆ ಇನ್ನೂ ಜೋರಾಗಿ ಹೋಗ್ಬಿಟ್ಟಿರೋರು ಮುಂದಕ್ಕೆ. ಬಟ್ ಅವ್ರು ನಿಧಾನಕ್ಕೆ ಕೈ ಕೊಟ್ಕೊಂಡು ಹೋಗಿದ್ರಿಂದ ಅಷ್ಟಾಗಿ ಹೋಗಲಿಲ್ಲ. ಅವಾಗೆಲ್ಲ ಅದೇ ಒಂದು ಎಂಜಾಯ್ಮೆಂಟಿಂದ ಹುಡುಗರೆಲ್ಲ ಹೋಗೋರು. ಬಟ್ ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರಲ್ಲ, ಆ ದೇವ್ರನ್ನ ಬಿಡೋಕ್ಕೆ ಹೋಗ್ತಾರಲ್ಲ ಅವರು, ಹಂಗಾಗಿ ಅದೆಲ್ಲ ಒಂದು ಸ್ವಲ್ಪ ಮಿಸ್ ಮಾಡ್ಕೊತಾರೆ ಎಲ್ಲರೂ. ಇನ್ನು ಈ ಕಡೆ ಬಂಡೆ, ಗುಡ್ಡ ಹೀಗಿತ್ತು. ಇಲ್ಲಿ ವಾತಾವರಣ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೈಟ್ ಆಯಿತು, ಅಲ್ಲಿಂದ ಎಲ್ಲರೂ ಬಂದರು, ದೇವ್ರನ್ನ ಬಿಟ್ಟು ಅಲ್ಲಿಂದ ಬಂದರು. ಅಲ್ಲಿಂದ ಬಂದಮೇಲೆ ನಮ್ಮ ಮಾವನ ಮಗ ನೋಡಿ ಮಾತಾಡ್ತಾ ಇದ್ದಾನೆ. I am in very lazy boy. ಮತ್ತೆ Hi. Bye. ನಾವೀಗ ಕಳಮನ್ ಬೆಟ್ಟದಿಂದ ಇನ್ನು ಕಾರುಗಳನ್ನೆಲ್ಲ ಉದ್ದಕ್ಕೂ ನಿಲ್ಲಿಸಿ ಪೂಜೆನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ಕಾರು ವಾಶ್ ಆಗಿತ್ತು, ಗಾಡಿಗಳು ವಾಶ್ ಆಗಿತ್ತು. ಕಾರ್ಗಳಿಗೆ ಎಲ್ಲ ಹೂವಿನ ಅಲಂಕಾರನ ಮಾಡ್ತಾಯಿದ್ರು. ದೇವ್ರಿಗೆ ಹಾಕಿರೋ ಹೂವುಗಳನ್ನೇ ಈಸ್ಕೊಂಡು ಎಲ್ಲ ಕಾರ್ಗಳಿಗೂ ಅಲಂಕಾರ ಮಾಡ್ಕೊತಾ ಇದ್ರು. ಅದಾದ ನಂತರ ಪೂಜೆ ಎಲ್ಲ ಮಾಡ್ತಾರೆ. ಪ್ರತಿಯೊಂದು ಗಾಡಿಗೂ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಎಲ್ಲ, ಅಂದರೆ ಕೆಳಗಡೆ ಕರ್ಪೂರ ಹಚ್ಚೋದು, ಎಲ್ಲದಕ್ಕೂ ಪೂಜೆ ಮಾಡ್ತಾರೆ ನೋಡಿ. ಅದೊಂದು ಕ್ಯಾಪ್ಚರ್ ನಿಮಗೆ ತೋರಿಸ್ತೀನಿ. ಹೌದಾ? ಇನ್ನು ಈ ಕಡೆ ನನ್ನ ಮಗ ಆಲ್ರೆಡಿ ನಿದ್ದೆ ಬರ್ತಾಯಿತ್ತು ಅವನಿಗೆ. ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು, ಬಾಳೆಹಣ್ಣು ತಿನ್ನಿಸ್ಕೊಂಡು
ನಮ್ಮ ಮನೆಯವ್ರು ಕೂರಿಸ್ಕೊಂಡಿದ್ರು. ನಮ್ಮ ಮನೆಯವ್ರನ್ನ ನಾನು ಮೊದಲು ವೀಡಿಯೋದಲ್ಲಿ ಏನೋ ತೋರಿಸಲ್ಲ ಅಂತ ಹೇಳಿದರು. ಆಮೇಲೆ ಏನೋ ಹಿಂಜರ್ಕೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನಾದರೂ ವೀಡಿಯೋ ಮಾಡಿದ್ರು ಏನೋ ಮುಖ ಮುಚ್ಕೊಳ್ಳೋದು ಅದೆಲ್ಲ ಏನು ಮಾಡಲಿಲ್ಲ. ಹಾಗಾಗಿ ನಾನು ಅವ್ರನ್ನ ತೋರಿಸ್ದೆ. ನನಗೂ ಒಂಥರ ಖುಷಿ ಅಲ್ವಾ, ನಮ್ಮ ಮನೆಯವರು ನನ್ನ ವೀಡಿಯೋನಲ್ಲಿ ಬರ್ತಾರೆ ಅಂದರೆ ನನಗೂ ಖುಷಿ ಅಲ್ವಾ. ಹಾಗಾಗಿ ವೀಡಿಯೋನ ಮಾಡಿಕೊಂಡೆ. ಇಲ್ಲ ನನ್ನ ತೋರಿಸ್ಲೇಬೇಡ ಅಂತ ಹೇಳಿದ್ರೆ ನಾನು ತೋರಿಸೋದಿಲ್ಲ ನೆಕ್ಸ್ಟ್ ಟೈಮಿಂದ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಇನ್ನು ಎಲ್ಲ ಗಾಡಿಗೂ ಪೂಜೆ ಮುಗೀತು. ಇನ್ನು ಒಂದೊಂದು ಗಾಡಿನೇ ಕೆಳಗಡೆ ಬರುತ್ತೆ. ಆಮೇಲೆ ಎಲ್ಲರೂ ಹತ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಬಟ್ ಇಲ್ಲೇ ಹತ್ತಲ್ಲ, ಮುಂದೆ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿ ಚೌಟಿಯಿಂದ ಏಟು ಕೊಡ್ತಾರೆ. ಅದನ್ನು ಎಲ್ಲರೂ ಸಹ ತಗೊಂಡು ಹೊರಡ್ತೀವಿ. ಮುಂಚೆ ಒಬ್ಬರು ತಾತ ಇದ್ದರು, ಅವರು ರೀಸೆಂಟಾಗಿ 1 ಇಯರ್ ಮುಂಚೆ ತೀರೋದ್ರು. ತುಂಬಾ ಬೇಜಾರಾಗುತ್ತೆ. ಆ ತಾತ ತುಂಬಾ ಚೆನ್ನಾಗಿ ನಗಾಡ್ಕೊಂಡು ಮಕ್ಕಳಿಗೆ ಎಲ್ಲ ಎಷ್ಟು ಪ್ರೀತಿಯನ್ನು ತೋರಿಸ್ತಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು. ಆ ತಾತ ಇರಬೇಕಾಗಿತ್ತು ಅಂತ ಒಂದು ಫೀಲ್ ಆಯಿತು. ಬಟ್ ಏನು ಮಾಡೋದು, ಅವರಿಲ್ಲ. ಅವರ ಮಗ ಏನೋ ಪೂಜೆನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅವರೇ ಚಾವಟಿ ಏಟನ್ನೆಲ್ಲ ಕೊಟ್ಟಿದ್ದು. ಆ ತಾತ ಇದ್ದಾಗ ವಿಡಿಯೋ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಿದ್ರೆ ಆ ವಿಡಿಯೋ ಇರ್ತಿತ್ತು. ಬಟ್ ಏನು ಮಾಡೋದು, ಇರಲಿ. ಇನ್ನು ಈ ಕಡೆ ದೇವ್ರದ್ದು ಒಂದು ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಒಂದೊಂದೇ ಕಾರು ಹೊರಟು ಬಂತು ಕೆಳಗಡೆ. ಅದೊಂದು ಕ್ಯಾಪ್ಚರ್ ತಗೊಂಡೆ. ಇನ್ನು ಅದಾದಮೇಲೆ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಇಲ್ಲೇ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಸಹ ಪೂಜೆನ ಮಾಡ್ತಾಯಿದ್ದಾರೆ ನೋಡಿ. ಅದೇ ಆ ತಾತ ಅವರ ಮಗ ಅಂತ ಹೇಳಿದ್ನಲ್ಲ, ಇವರೇ ನಮಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಚಾವಟಿಯ ಸಮಯ ಬಂತು. ಒಬ್ಬೊಬ್ಬರೇ ಎಲ್ಲರನ್ನೂ ಕರೆಸಿ ಲೇಡೀಸ್ಗೂ ಸಹ ಮತ್ತು ಮಕ್ಕಳಿಗೆ ಲಾಸ್ಟಲ್ಲಿ ಬರೀ ಹಂಗೆ ತಲೆಯಿಂದ ಕೆಳಗೆ ನೀವಿಳಿಸಿದ್ರು ಅಷ್ಟೇ, ಹೊಡಿಲಿಲ್ಲ ಮಕ್ಕಳಿಗೆ. ಕೆಲವೊಬ್ಬರಿಗೆ ನಿಧಾನಕ್ಕೆ ಅಂದರೆ ಒಂದು 5 ವರ್ಷ 6 ವರ್ಷದ ಮಕ್ಕಳಿಗೆ ನಿಧಾನಕ್ಕೆ ಹೊಡೆದ್ರು. ಇನ್ನು 2 ವರ್ಷ 3 ವರ್ಷದ ಮಕ್ಕಳಿಗೆ ಹಂಗೆ ತಲೆಯಿಂದ ನೀವಿಳಿಸಿದ್ರು ಅಷ್ಟೇ. ಅದು ತುಂಬ ಅಳ್ತಿದ್ರು ಮಕ್ಕಳು, ಎಲ್ಲಿ ಏಟಾಗುತ್ತೋ ಅಂತ. ಬಟ್ ಏಟಾಗಂಗೇನು ಹೊಡಿಯಲ್ಲ ಮಕ್ಳುಗಳಿಗೆ. ಈ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಎಷ್ಟು ನಗು ಬರುತ್ತೆ ಗೊತ್ತಾ. ಇದನ್ನು ಅಲ್ಲಿ ವಾಯ್ಸ್ ಕೊಡ್ತೀನಿ, ನಾನು ವಾಯ್ಸ್ ಓವರ್ ಕೊಡಲ್ಲ. ನೋಡಿ ಕೇಳಿಸ್ಕೊಳ್ಳಿ, ನೀವು ಎಂಜಾಯ್ ಮಾಡಿ. ಸುಮ್ಮನೆ ಮುಟ್ತಾರೆ, ನೀವು ಹೊಡೆಯಲ್ಲ. ಹೆಣ್ಮಕ್ಳಿಗೆ ನಿಧಾನಕ್ಕೆ ಹೊಡೆಯೋದು. ಬರ್ಬೇಕು ಚಪ್ಪಾಳೆ. ಸರಿ ಬಿಡು, ಶೇಖರಣೆಗೆ ಕೈ ಮುಗಿಯ ಏನಾಗಲ್ಲ. ಅಯ್ಯೋ, ಅಡ್ಡನೇ ಬರ್ತೀರಾ.
ಹರ ಹರ ಮಹಾದೇವ್. ಏ ಅಪ್ಪ, ನಾಳೆಯಿಂದ ವೆಂಕಟರಮಣಪಾದ ಗೋವಿಂದ. ಅಲ್ಲಾರ್ಸು ಗೋವಿಂದ. ವೆಂಕಟರಮಣ ಸ್ವಾಮಿ ಗೋವಿಂದ. ಈಗ ಹೊಸದು ಸಿಗ್ತಾವ್ರೆ. ಏನ್ ಅಲ್ಲಿ ನೋಡೋದು ಇಲ್ಲಿ ಸೌಂಡ್ ಬಂದೈತಲ್ಲ ಈ ಕಡೆ ಸೌಂಡ್ ಅಲ್ಲಿ ನೋಡೋದು ಇಲ್ಲಿ ಸೌಂಡ್ ಬಂದೈತೆ. ಗೋವಿಂದ 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 ಬರ್ರಿ ಬರ್ರಿ. ಏಟೆ ಬೀಳಿಲ್ಲ, ಏಟೆ ಬೀಳಿಲ್ಲ, ಏಟೆ ಬೀಳಿಲ್ಲ. ಸೀರೆ ಸುತ್ತಬಿಡ್ತು, ಬೀಳಿಲ್ಲ. ಯಾವತ್ತು ಸೌಂಡ್ ಬಂದ್ರೆ ಹೋಯ್ತು ಅಂತ ಅರ್ಥ. ಬೈಲು ಬೈಲು ಕರ್ಕೊಂಡು ಬೈಲಿಗೆ. ಅಯ್ಯೋ ಎಷ್ಟು ಇನ್ನೂ ಸರಿಯಾಗಿ ಬಿಡೋದು. ಐದು ನಾವು ಇನ್ನೂ ಸರಿಯಾಗಿ ಅಯ್ಯ ಹದ್ನೂಸ್ಕೊಂಡು ಹೊಡಿಯೋದು ಒಡ್ಡಾಡ್ಸ್ಕೊಂಡು ಬರ್ಲಿಲ್ಲ. ಗೋವಿಂದ ಏ ಹಿಂದಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ಬಂದವ್ರಿ. ಬಾ ಬಾ ಬಾ. ಹೋಗಿ ಹೋಗಿ ಸಮೀಪ ಗೋವಿಂದ ಇಲ್ಲ ಇಲ್ಲ ಶ್ರಾವಣ ಈಗ ಹೆಂಗಾಯ್ತು ಒಂದು ಜಾತಿ ವರ್ಷದ್ದು. ಬರ್ತೀನಿ ಬರ್ತೀನಿ ಹೋಯ್ತೀನಿ. ಹೊಡೆದಾಗ ಆ ಕ್ಷಣ ಮಾತ್ರ ಆಗಿರುತ್ತೆ. ಡ್ರೆಸ್ ಆಗವ ನೀಟಾಗಿ. ಕೈ ಮುಗಿ ಕೈ ಮುಗಿ. ಅಕ್ಕ ಜೋರಾಗಿ. ಹೇಮಂತಣ್ಣ 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 ಇಲ್ಲಿ ಹೊಡೆದ್ರೆ ಹೇಮಂತ್ ಕೇಳಬೇಕು. ನಾನು ಹೋಯ್ತೀನಿ ನೆಕ್ಸ್ಟ್. ಇಲ್ಲಿಂದ ಬಾರೆ ಬೆಣ್ಣದ ಸಂಘ ಮಾಡಲ್ಲ. ಹಿರಿಯರು ಅವನಿದ್ದಾನೆ. ಹಾ ಮಾನಸ ಧೈರ್ಯ ಅಂದ್ರೆ ಮಾನಸನೇ. ಹಾ ಇರಿ ಯಾರೋ ಒಬ್ರು ಇರ್ಲಿ. ಸಾಕ ಏನು ಪಾಸ್ ಮಾಡ್ಬೇಕಾ? ನೋಡಿ ಇಲ್ಲಿ ಕೈ ಮುಕ್ಕೊಂಡು. ಅವಳೆ ಐತಾಳಂತೆ. ನೆಕ್ಸ್ಟ್ ಏ
ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು ಗೋವಿಂದ. ಅಯ್ಯೋ ಶಿವ ವೀರಭದ್ರ, ಅಯ್ಯೋ ಚೌಡೇಶ್ವರಿ, ಇವರು ದಾವಣಗೆರೆ ಅಪ್ಪನ ಅಜ್ಜಿನೂ ಹೋಗುತ್ತಂತೆ, ಆಮೇಲೆ ಅಜ್ಜಿ ಆಯ್ತು. ಏನಾಗಲ್ಲ ಬರ ಬಿಡ್ರೈತೆಗೆ ಇಷ್ಟೇನಾ ಅಲ್ಲಿಂದ ಮುಗಿಸ್ಕೊಂಡು ಕತ್ಲೆ ಅಲ್ವಾ, ಇನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಮನೆಗೆ ಬಂದು ಇದು ಲಗೇಜ್ ಎಲ್ಲ ಇಳಿಸ್ಕೊಂಡ್ರು. ನಾವೇ ಫಸ್ಟ್ ಬಂದಿದ್ದರಿಂದ ಇಲ್ಲೇ ಕೂತಿದ್ದೆ. ಇನ್ನು ಇದಿಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನದ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.